ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಇತಿಹಾಸ ಪಠ್ಯದ 7ನೇ ಅಧ್ಯಾಯದ 2ನೇ ಉಪಾಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. ಈ ದಿನ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆದಂತಹ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅಭ್ಯಾಸ ಮಾಡಲಿದ್ದೇವೆ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅನ್ನುವಂತಹ ಡಾಕ್ಟರ್ ದ.ರಾ ಬೇಂದ್ರೆಯವರ ಮಾತನ್ನು ನೆನೆಯುತ್ತಾ ಈ ದಿನದ ತರಗತಿಯನ್ನು ಆರಂಭಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತರಗತಿಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಇತಿಹಾಸವನ್ನು ಓದುವಾಗ ಪ್ರಪ್ರಥಮವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆದದ್ದು 1857ರ ಒಳಗ ಅಂತ ಹೇಳಿ ನಾವು ಇತಿಹಾಸವನ್ನು ಓದುವಾಗ ಓದ್ತೀವಿ. ಆದರೆ ಭಾರತದೊಳಗೆ ಅದಕ್ಕಿಂತ ಪೂರ್ವದೊಳಗಿನ ಬಹಳಷ್ಟು ಮಂದಿ ಈ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದರು. ಇದಕ್ಕೊಂದು ನೈಜ ಉದಾಹರಣೆ ಅಂತಂದ್ರೆ 1824ರಿಂದ 1830ರವರೆಗೆ ನಡೆದಂತಹ ಈ ಕಿತ್ತೂರು ಚಳವಳಿ. ಕಿತ್ತೂರೊಳಗೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಇವರ ಜೊತೆ ಹೋರಾಡಿದ್ರು. ಈ ವಿಷಯ, ಈ ಒಂದು ಇಸ್ವಿಯನ್ನ ಅಥವಾ ಈ ಒಂದು ಘಟನೆಯನ್ನ ಭಾರತದ ಇತಿಹಾಸದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರಿಬೇಕು ಅನ್ನುವಂತಹ ಕೂಗುಗಳು ಸಹ ಬಹಳಷ್ಟು ಸಲ ಕೇಳಿಬಂದು, ಆದರೂ ಸಹ 1857ರಲ್ಲಿ ನಡೆದಂತಹ ಈ ಸಂಗ್ರಾಮವನ್ನು ಮಾತ್ರ ಬ್ರಿಟಿಷರು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಆದರೆ ಬ್ರಿಟಿಷರು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀಲಿಲ್ಲ. ಅವರು ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರು, ಅಥವಾ ಇದನ್ನು ಭಾರತೀಯ ಬಂಡಾಯ ಅಂತ ಹೇಳಿ ಅಷ್ಟೇ ಕರೆದು ಸುಮ್ಮನಾದರು. ಇದು ನಡೆದದ್ದು 1857ರ ಜೂನ್ ಅವಧಿ ಒಳಗೆ ನಡೆದಂಥದ್ದು. ಇದು ಬ್ರಿಟಿಷರ ವಿರುದ್ಧ ನಡೆದಂತಹ ಮೊಟ್ಟ ಮೊದಲ ಏಕೀಕೃತ ಹೋರಾಟ ಅಂತ ಹೇಳಿ ನಾವು ಕರಿತೇವೆ. ಯಾಕೆ ಇದು ನಡೀತು ಅಂತಂದ್ರೆ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು, ಈಸ್ಟ್ ಇಂಡಿಯಾ ಕಂಪನಿಯ ನೀತಿ ಆಗಿತ್ತು ಮತ್ತು ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಇದು ನಡೀತು. ಒಂದು ರೀತಿ ಎಲ್ಲರಿಗೂ ಅತೃಪ್ತ ಭಾವ ಅನ್ನುವಂಥದ್ದು ಭುಗಿಲೆದ್ದು ಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಈ ಒಂದು ಹೋರಾಟಕ್ಕೆ ಮುಂದೆ ಬಂದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಯಾವುದೇ ಒಂದು ಚಟುವಟಿಕೆ ಏನೇ ನಡಿಬೇಕಂದ್ರೂ ಅದಕ್ಕೆ ನಿರ್ದಿಷ್ಟವಾದಂತಹ ಕಾರಣಗಳಿರ್ತಾವೆ. ಹಂಗೆ ಈ ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೂ ಸಹ ಕೆಲವೊಂದಿಷ್ಟು ಕಾರಣಗಳಿದ್ವು. ಯಾವ್ಯಾವ ಕಾರಣಗಳು ಅಂತಂದ್ರೆ, ಮೊದಲನೇದು ರಾಜಕೀಯ ಕಾರಣ. ರಾಜಕೀಯವಾಗಿ ಏನಿತ್ತು ಅಂತಂದ್ರೆ ಕಾರಣ, ಈಸ್ಟ್ ಇಂಡಿಯಾ ಕಂಪನಿ ಅದು ವ್ಯಾಪಾರವನ್ನು ವಿಸ್ತಾರ ಮಾಡ್ತಾ ಇದ್ದಿತ್ತು. ಇದು ಒಂದು ಮುಖ್ಯ ಕಾರಣ ಆಗಿದ್ದು. ಅಂದರೆ ತನ್ನ ಏನಿತ್ತು, ಎಲ್ಲಿವರೆಗೂ ಅದಕ್ಕೆ ಸೀಮಿತ ಆದಂತಹ ಒಂದು ಪ್ರದೇಶ ಇತ್ತು ಈಸ್ಟ್ ಇಂಡಿಯಾ ಕಂಪನಿಗೆ, ಅದು ವಿಸ್ತರಣೆಯನ್ನು ಮಾಡಬೇಕು ನನ್ನ ಈ ಕಂಪನಿಯನ್ನು ಅನ್ನುವಂತಹ ಒಂದು ವಿಚಾರಕ್ಕೆ ಮುಂದಾಗಿತ್ತು. ಹಾಗಾಗಿ ಇದು ಒಂದು ರೀತಿ ಕಾರಣ ಆಗಿತ್ತು. ಬ್ರಿಟಿಷರು ಭಾರತೀಯ ರಾಜ್ಯಗಳ ಆಂತರಿಕ ವ್ಯವಹಾರದೊಳಗೆ ಹಸ್ತಕ್ಷೇಪ ಮಾಡುವಂತಹ ಪದ್ಧತಿಯನ್ನು ಮಾಡ್ತಾ ಇದ್ರ ಜೊತೆಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥದ್ದು ಮತ್ತು ಸಹಾಯಕ ಸೈನ್ಯ ಪದ್ಧತಿಗಳು ಇವು ಕೆಲವೊಂದಿಷ್ಟು ಭಾರತೀಯ ರಾಜರುಗಳನ್ನು ಸಿಟ್ಟು ಬರುವಂತೆ ಮಾಡಿದ್ವು. ಹಂಗೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ದೊಡ್ಡ ಜಮೀನ್ದಾರಿಗೂ ಸಹ ಅನ್ವಯ ಮಾಡಿದ್ರು. ಈ ಎಲ್ಲ ಕಾರಣಗಳಿಂದಾಗಿ ರಾಜರು, ರಾಜಕುಮಾರರು ಮತ್ತು ಅವರ ಆಸ್ಥಾನಿಕರು, ಸೇವೆಯಿಂದ ವಜಾಗೊಂಡಂತಹ ಸೈನಿಕರು ಎಲ್ಲರೂ ಬ್ರಿಟಿಷರ ಬಗ್ಗೆ ಕೋಪಗೊಂಡು ಯುದ್ಧಕ್ಕೆ ಇದು ಒಂದು ರೀತಿ ರಾಜಕೀಯ ಕಾರಣ ಆಗಿತ್ತು ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೇದಾಗಿ ಆಡಳಿತಾತ್ಮಕ ಕಾರಣಕ್ಕೆ ಸಂಬಂಧಪಟ್ಟಂತಹ ಏನು ಆಗಿತ್ತು ಆಡಳಿತ ಕಾರಣ ಅಂತಂದ್ರೆ, ಈ ಸಂಗ್ರಾಮಕ್ಕೆ ಆಡಳಿತ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ, ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದು ಹಾಕಿದ್ರು. ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದರು. ಇದರಿಂದಾಗಿ ಬಹಳಷ್ಟು ಮಂದಿ ಸ್ಥಳೀಯ ಆಡಳಿತಗಾರರು ನಿರುದ್ಯೋಗಿಗಳಾದರು. ಅವರೆಲ್ಲ ಇಂಗ್ಲಿಷರ ವಿರೋಧಿಗಳಾಗಲಿಕ್ಕೆ ಪ್ರಾರಂಭ ಮಾಡಿದರು. ಕಾನೂನಿನ ಆಡಳಿತ ಮತ್ತು ಕಾನೂನಿನ ದೃಷ್ಟಿಯೊಳಗೆ ಸಮಾನತೆ ಅನ್ನುವಂಥದ್ದು ತತ್ವಗಳು ಸಾಂಪ್ರದಾಯಿಕ ಧರ್ಮಶಾಸ್ತ್ರ ಮತ್ತು ಪರಿಷತ್ ಕಾನೂನುಗಳಿಂದ ಪ್ರಭಾವಿತಗೊಂಡಂತಹ ಹಿಂದೂ ಮುಸ್ಲಿಮರ ಮನಸ್ಸಿನೊಳಗೆ ಸಂಶಯವನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ವು. ಅಂತಂದ್ರೆ ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಇವರು ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ಅಲ್ಲಿ ಸಮಾನತೆ ಅನ್ನುವಂಥದ್ದು ಇರಲಿಲ್ಲ. ಭಾರತೀಯರಿಗೆ ಆಡಳಿತದೊಳಗೆ ಉನ್ನತ ಹುದ್ದೆಗಳನ್ನು ಕೊಡ್ತಾ ಇರಲಿಲ್ಲ. ಅವರಿಗೆ ಬಹಳ ಕಡಿಮೆ ಸ್ಯಾಲ್ರಿ ಕೂಡ ಸಿಗ್ತಾ ಇತ್ತು. ಜೊತೆಗೆ ಅವರು ಇಂಗ್ಲಿಷರಷ್ಟು ಬುದ್ಧಿವಂತರಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಕಾನೂನಿನ ಮುಂದೆ ಸರಿಸಮಾನರು ಅನ್ನುವಂತಹ ಇಂಗ್ಲಿಷರ ತತ್ವದ ವಿರುದ್ಧ ಈ ಒಂದು ಚಳವಳಿ ಸಹ ಪ್ರಾರಂಭವಾಯಿತು. ಇದು ಆಡಳಿತಾತ್ಮಕ ಕಾರಣ ಆಗಿತ್ತು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇನ್ನು ಆರ್ಥಿಕ ಸಂಬಂಧಪಟ್ಟಂಗೆ ಆರ್ಥಿಕ ಕಾರಣಗಳು ಏನಿತ್ತು ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆರ್ಥಿಕ ಶೋಷಣೆಯನ್ನ ನೀತಿಯನ್ನು ಮತ್ತೆ ಮುಂದುವರಿಸಿತು. ಹಂಗೆ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತಮ್ಮ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾ ಇದ್ರು. ಕೈಗಾರಿಕಾ ಕ್ರಾಂತಿಯ ನಂತರ ಇಂಗ್ಲೆಂಡ್ನೊಳಗೆ ಆಮದು ಪ್ರಮಾಣ ಹೆಚ್ಚಾಯಿತು. ಇಂಗ್ಲಿಷರು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಇವರೊಬ್ಬರ ಆಡಳಿತವನ್ನು ನಡೆಸ್ತಾ ಇದ್ರು.
ಭಾರತವನ್ನ ಕಚ್ಚಾ ವಸ್ತುಗಳ ಪೂರೈಕೆದಾರನಾಗಿ ಅವ್ರು ಮಾಡಿಕೊಂಡ್ರು. ಜೊತೆಗೆ ಅವರೇನು ಕಚ್ಚಾ ವಸ್ತುಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ರು, ಇದು ಮುಂದೆ ಬರ್ತದ ಮುಂದಿನ ಅಧ್ಯಾಯದೊಳಗೆ ಸೋರಿಕೆ ಸಿದ್ಧಾಂತ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ಅವರು ಇಲ್ಲಿನ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ಅವರ ದೇಶದೊಳಗೆ ಸಿದ್ಧ ವಸ್ತುಗಳನ್ನಾಗಿ ಮಾಡಿಕೊಂಡು ಪುನಃ ಭಾರತದೊಳಗನ ಹೆಚ್ಚಿನ ರೇಟಿಗೆ ಮಾರ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದು ಸಹ ಒಂದು ರೀತಿ ಅವರಿಗೆ ಇದು ಆರ್ಥಿಕ ಕಾರಣ ಆಗಿತ್ತು. ಜೊತೆಗೆ ಇದರಿಂದಾಗಿ ಏನಾಯಿತು ಅಂತಂದ್ರೆ ಬಹಳಷ್ಟು ಮಂದಿ ನಿರುದ್ಯೋಗಿಗಳಾದರು, ವಿಶೇಷವಾಗಿ ಕುಶಲಕರ್ಮಿಗಳು ಮತ್ತು ಕಸಬುದಾರರು. ಹಾಗಾಗಿ ಇದು ಆರ್ಥಿಕ ಕಾರಣವಾಗಿ ಪರಿಣಮಿಸಿತು ಈ ಸ್ವತಂತ್ರ ಸಂಗ್ರಾಮಕ್ಕೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳನ್ನು ನೋಡೋದಾದ್ರೆ, ಬ್ರಿಟಿಷರು ತಮ್ಮನ್ನ ಉಚ್ಚ ಜನಾಂಗಕ್ಕೆ ಸೇರಿದವರು, ಅಂದ್ರೆ ನಾವು ಎಲ್ಲರಿಗಿಂತ ಶ್ರೇಷ್ಠ ಅನ್ನುವಂತಹ ಭಾವನೆಯನ್ನು ಅವರು ಹೊಂದಿದ್ರು. ಭಾರತೀಯರನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವಮಾನಿಸ್ತಾ ಇದ್ರು. ಅವರು ಹೊರಡಿಸಿದಂತಹ ಸಾಮಾಜಿಕ ಸುಧಾರಣೆಗಳು ಹಿಂದೂ ಮತ್ತು ಮುಸ್ಲಿಮರ ಮನಸ್ಸಿನೊಳಗೆ ಸಂಶಯವನ್ನು ಮೂಡಿಸಿದ್ವು. ಯಾಕಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರು ಸತಿ ಪದ್ಧತಿಯನ್ನು, ಬಾಲ್ಯ ವಿವಾಹವನ್ನು, ಮನುಷ್ಯ ಮತ್ತು ಪ್ರಾಣಿ ಬಲಿಗಳ ಬಗ್ಗೆ, ಅದರ ಜೊತೆಗೆ ಬುರ್ಕಾ ಪದ್ಧತಿಗಳ ಬಗ್ಗೆ ಇವೆಲ್ಲ ಪದ್ಧತಿಗಳು ಧರ್ಮದ ಒಂದು ಅಂಗ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಅವರು ಬ್ರಿಟಿಷರ ಬಗ್ಗೆ ಸಾಮಾನ್ಯವಾಗಿ ಅಸಂತುಷ್ಟರಾದರು ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತು ಅಂತಂದ್ರೆ, ಕೆಲವೊಂದಿಷ್ಟು ಕ್ರಿಶ್ಚಿಯನ್ ಮಿಷನರಿಗಳಿದ್ವು. ಆ ಮಿಷನರಿಗಳಿಗೆ ಧಾರ್ಮಿಕ ಕ್ಷೇತ್ರದೊಳಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅವರು ಮುಂದೆ ಶಾಲೆ, ಆಸ್ಪತ್ರೆ, ಬಂದಿಖಾನೆ, ಮಾರುಕಟ್ಟೆ ಒಳಗೆ ಸಕ್ರಿಯವಾಗಿ ಅಂದ್ರೆ ಸರಾಗವಾಗಿ ಕ್ರೈಸ್ತ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ಅಸಹನೆಯನ್ನು ಹೊಂದಿದ್ವು. ಅಂದ್ರೆ ಈ ಕ್ರೈಸ್ತ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ಕೊಟ್ಟು ಆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ಅದರ ಪ್ರಭಾವ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅದಾದಮೇಲೆ ಬಹಿರಂಗವಾಗಿ ಅವುಗಳನ್ನು ಟೀಕಿಸ್ತಾ ಇದ್ರು. ಅವರು ಭಾರತೀಯರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಿಷನರಿಗಳು ಮತ್ತು ಕಾನ್ವೆಂಟುಗಳ ಮೂಲಕ ಪಸರಿಸಿದಂತಹ ಇಂಗ್ಲಿಷ್ ಶಿಕ್ಷಣ ಮತ್ತು ಸಂಸ್ಕೃತಿ ಭಾರತೀಯರೊಳಗ ಧರ್ಮಗಳ ಉಳಿವಿನ ಬಗ್ಗೆ ಸಂಶಯವನ್ನು ಮೂಡಿಸಲಿಕ್ಕೆ ಪ್ರಾರಂಭವಾಯಿತು. ಇದು ಒಂದು ರೀತಿ ಧಾರ್ಮಿಕ ಕಾರಣ ಆಗಿತ್ತು ಈ 1857ರ ದಂಗೆಗೆ. ಇನ್ನು ಸೈನಿಕ ಕಾರಣಗಳ ಬಗ್ಗೆ ನಾವು ನೋಡೋದಾದ್ರೆ, ಬ್ರಿಟಿಷ್ ಸೈನ್ಯದೊಳಗಿದ್ದಂತಹ ಭಾರತೀಯ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳಿಂದ ಬಹಳಷ್ಟು ಸಲ ಅವಮಾನಕ್ಕೊಳಗಾಗ್ತಾ ಇದ್ರು. ಅವರಿಗೆ ಬಹಳ ಕಡಿಮೆ ಸಂಬಳ ಇತ್ತು, ನಾನು ಆಗಲೇ ಹೇಳ್ದಂಗೆ. ಜೊತೆಗೆ ಸುಬೇದಾರ ಅವರಿಗೆ ಕೊಡ್ತಾ ಇದ್ದಂತಹ ಹೈಯೆಸ್ಟ್ ಹುದ್ದೆ ಆಗಿತ್ತು, ಅದಕ್ಕಿಂತ ಮೇಲಿನ ಯಾವ ಹುದ್ದೆನೂ ಕೊಡ್ತಾ ಇರಲಿಲ್ಲ. 1856 ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟಿನ ಪ್ರಕಾರ 1856 ಒಂದು ಆಕ್ಟ್ ಬರ್ತೈತಿ. ಅದೇನು ಅಂತಂದ್ರೆ ಜನರಲ್ ಸರ್ವಿಸ್ ಅಲಿಸ್ಟ್ಮೆಂಟ್ ಆಕ್ಟ್. ಅದರ ಪ್ರಕಾರ ಭಾರತೀಯ ಸೈನಿಕರನ್ನ ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ಎಲ್ಲಿ ಬೇಕಾದರೂ ವರ್ಗಾವಣೆ ಮಾಡುವಂತಹ ಅಧಿಕಾರ ಈ ಆಕ್ಟ್ ಪ್ರಕಾರ ಅವ್ರಿಗೆ ಸಿಕ್ತು. ಇದು ಅವರ ಧಾರ್ಮಿಕ ನಂಬಿಕೆಗೆ ವಿರುದ್ಧ ಆಗಿತ್ತು. ಹಿಂದೂಗಳು ಸಮುದ್ರಯಾನ ಮಾಡುವುದಂತಂದ್ರೆ ಪಾಪ ಅಂತ ಹೇಳಿ ನಂಬಿದ್ರು. ಬ್ರಿಟಿಷ್ ಸೈನಿಕರಿಗಿಂತ ಭಾರತೀಯ ಸೈನಿಕರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರೊಳಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಬ್ರಿಟಿಷ್ ಸೈನ್ಯದೊಳಗೆ ಔದ್ ಪ್ರಾಂತ್ಯ ಒಂದರಿಂದಲೇ 75,000ಕ್ಕಿಂತ ಹೆಚ್ಚಿನ ಸೈನಿಕರನ್ನ ನಾವಿಲ್ಲಿ ಅವಾಗಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನವಾಜ್ ವಾಜಿದ್ ಆಲಿಯ ಆಡಳಿತ ಕೆಟ್ಟಿದೆ ಅನ್ನುವಂಥ ಕಾರಣವನ್ನು ನೀಡಿ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದರಿಂದ ಆ ಸೈನಿಕರು ಇಂಗ್ಲಿಷರ ವಿರುದ್ಧ ಮತ್ತಷ್ಟು ಕೋಪಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಸೈನಿಕ ಕಾರಣ ಆಗಿತ್ತು. ಇನ್ನು ಪ್ರತಿಯೊಂದು ಯುದ್ಧಕ್ಕೂ ಒಂದೊಂದು ತಕ್ಷಣದ ಕಾರಣ ಅನ್ನುವಂಥದ್ದು ಇರ್ತದೆ. ಅಂದ್ರೆ ಈ ಎಲ್ಲ ಕಾರಣಗಳನ್ನು ಮನಸ್ಸಿನೊಳಗೆ ಇಟ್ಕೊಂಡು ಕೂತಿರ್ತಾರೆ, ಅಸಂತುಷ್ಟರಾಗಿರ್ತಾರೆ, ಅಸಹನೆಯನ್ನು ಹೊಂದಿರ್ತಾರೆ. ಅವಾಗ ಒಂದು ತಕ್ಷಣದ ಕಾರಣ ಅನ್ನುವಂಥದ್ದಲ್ಲಿ ಹುಟ್ಕೋತು ಅಂತಂದ್ರೆ ಈ ಎಲ್ಲ ಕಾರಣಗಳನ್ನು ಒಟ್ಟುಗೂಡಿಸ್ಕೊಂಡು ಅಲ್ಲಿ ಯುದ್ಧ ಸಂಭವಿಸುವಂತಹ ಸಾಧ್ಯತೆ ಇರ್ತದೆ. ಹಂಗ ಈ ಯುದ್ಧಕ್ಕೆ ಕಾರಣ ಆದಂತಹ ಒಂದು ತಕ್ಷಣದ ಕಾರಣ ಏನು ಅಂತಂದ್ರೆ, ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕಗಳನ್ನು ಇವರಿಗೆ ಕೊಟ್ಟರು. ಅವೇನಿದ್ದು ಆ ಗುಂಡನ್ನು ಹಾಕಬೇಕು ಅಂತಂದ್ರೆ ಅದನ್ನ ಬಾಯಿಲಿಂದ ಹೊರ ತೆಗಿಬೇಕಾಗಿತ್ತು, ಗುಂಡನ್ನು ತುಂಬುವಂತಹ ಒಂದು ಇದನ್ನ. ಅವಾಗ ಆ ಒಂದು ಬಾಯಿಂದ ಕಚ್ಚಿ ತೆಗೆಯುವಂತಹ ಸ್ಥಳ ಏನಿತ್ತು ಅಲ್ಲಿ ದನದ ಮತ್ತು ಹಂದಿಯ ಮಾಂಸವನ್ನು ಸವರಿದ್ರು ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಹರಡ್ಬಿಡ್ತು. ಆಕಳು ಹಿಂದೂಗಳಿಗೆ ಪವಿತ್ರ ಆಗಿದ್ರ ಹಂದಿ ಮುಸ್ಲಿಮರಿಗೆ ನಿಷೇಧ ಆಗಿತ್ತು. ಹಾಗಾಗಿ ಇದು ಸಾಮಾನ್ಯವಾಗಿ ಒಂದು ರೀತಿ ಧರ್ಮದ ವಿರೋಧವಾದಂತಹ ಚಟುವಟಿಕೆ ಅಂತ ಹೇಳಿ ಬಹಳಷ್ಟು ಮಂದಿ ಇದನ್ನ ವಿರೋಧಿಸಿದ್ರು. ಎಲ್ಲರೂ ಹಿಂದೇಟು ಹಾಕಿದ್ರು ಈ ಬಂದೂಕನ್ನು ಉಪಯೋಗಿಸ್ಲಿಕ್ಕೆ. ಇದು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ತಕ್ಷಣದ ಕಾರಣ ಆಯಿತು. ಇದಾದ್ಮೇಲೆ ಏನಾಯಿತು ದಂಗೆ ಒಳಗ ಅಂತಂದ್ರೆ, ಏನೇನಾಯಿತು, ಸಂಗ್ರಾಮದ ಗತಿ ಏನು, ಈ ದಂಗೆಯ ಗತಿ ಏನು ಅಂತ ಅಂದ್ರೆ, ಬರಾಂಪುರದ 19ನೇ ಪದಾತಿ ದಳ ತೋಟಗಳನ್ನು ಬಳಸಲಿಕ್ಕೆ ನಿರಾಕರಣೆ ಮಾಡಿತು. ಹಾಗಾಗಿ ಮಾರ್ಚ್ 29ನೇ ತಾರೀಕು ಆ ಸೈನ್ಯದ ತುಕಡಿಯನ್ನ ಅವರು ವಜಾ ಮಾಡಿದ್ರು. ಅದರಂತೆ ಬ್ಯಾರಕ್ಪುರದಲ್ಲಿರುವ 34ನೇ ಪದಾತಿ ದಳ ಸಹ ಈ ತೋಟಗಳನ್ನು ಬಳಸಲಿಕ್ಕೆ ನಿರಾಕರಣೆ ಮಾಡಿತು. ಅದನ್ನು ಉಪಯೋಗಿಸಲು ಒತ್ತಾಯ ಪಡಿಸಿದಂತಹ ಯಾರು ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ಸೈನಿಕನಿಗೆ ಅವರು ಒತ್ತಾಯವನ್ನು ಮಾಡಿದಾಗ ಆ ಬಂದೂಕನ್ನು ಉಪಯೋಗಿಸಬೇಕು ಅಂತ ಹೇಳಿ ಅವ ಅದನ್ನು ವಿರೋಧಿಸ್ತಾನೆ.
ಅವಾಗ ಬ್ರಿಟಿಷ್ ಸಾರ್ಜೆಂಟ್ನನ್ನ ಕೊಂದು ಹಾಕ್ತಾನೆ. ತದನಂತರ ಈ ಮಂಗಲ್ ಪಾಂಡೆಯನ್ನ ಬಂಧಿಸಿ ಗಲ್ಲಿಗೆ ಹಾಕ್ತಾರೆ. ಅದಾದ್ಮೇಲೆ 34ನೇ ಪದಾತಿ ದಳವನ್ನು ಸಹ ವಜಾ ಮಾಡ್ತಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಮೀರತ್ನ 85 ಸೈನಿಕರು ಮೇ ತಿಂಗಳೊಳಗೆ ತೋಟಾಗಳನ್ನ ಬಳಸಲಿಕ್ಕೆ ನಿರಾಕರಣೆ ಮಾಡಿದ್ರು. ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ದೀರ್ಘಾವಧಿ ಸೆರೆಮನೆ ವಾಸವನ್ನ ಅವ್ರಿಗೆ ಕೊಟ್ಟರು. ಸೈನಿಕರು ದಂಗೆ ಎದ್ದು ಜೈಲಿನ ಬಾಗಿಲುಗಳನ್ನು ಮುರಿದು ತಮ್ಮ ಸಹ ಸೈನಿಕರನ್ನು ಸಹ ಬಿಡುಗಡೆ ಮಾಡಿ ಅವರೆಲ್ಲರೂ ದೆಹಲಿ ಕಡೆ ಹೋಗ್ತಾರೆ. 2 ದಿನ ದೆಹಲಿ ಒಳಗ ಇದ್ದು 2ನೇ ಬಹದ್ದೂರ್ ಶಾನನ್ನ ಭಾರತದ ಸಾಮ್ರಾಟ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರು. ದೆಹಲಿಯ ಕೆಂಪು ಕೋಟೆ ಮೇಲೆ ಸ್ವತಂತ್ರ ಧ್ವಜವನ್ನು ಹಾರಿಸ್ತಾರು. ಬಹುಬೇಗ ಈ ದಂಗೆ ಲಕ್ನೋ, ಅಲಹಾಬಾದ್, ಕಾನ್ಪುರ, ಝಾನ್ಸಿ, ಬಿಹಾರ ಈ ಎಲ್ಲ ಪ್ರದೇಶಗಳಿಗೂ ಹರಡ್ತು. 1857ರೊಳಗ ಬೇಗಂ ಹಜರತ್ ಮಹಲ್, ಇವಳು ವಾಜಿದ್ ಅಲಿಯ ಆ ಪ್ರದೇಶದ ವಿಧವೆಯಾಗಿದ್ಲು. ಇವಳು ಲಕ್ನೋದೊಳಗೆ ದಂಗೆಯನ್ನು ಹೇಳ್ತಾಳೆ. ಆದರೆ ಬ್ರಿಟಿಷರು ಲಕ್ನೋದ ಮೇಲೆ ದಾಳಿಯನ್ನು ಮಾಡಿ ವಶಪಡಿಸ್ಕೊಂಡ್ರು ಆ ಲಕ್ನೋ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ತದನಂತರ ಈ ಬೇಗಂ ಹಜರತ್ ಮಹಲ್ ನೇಪಾಳಕ್ಕೆ ಪಲಾಯನವನ್ನು ಮಾಡ್ತಾಳು. ಇನ್ನೊಂದು ಕಡೆ ನಾನಾ ಸಾಹೇಬ 1857 ಜೂನ್ 5ನೇ ತಾರೀಕಿನಂದು ಬ್ರಿಟಿಷರ ವಿರುದ್ಧ ಕಾನ್ಪುರದೊಳಗ ದಂಗೆ ಹೇಳ್ತಾನೆ. ತನ್ನನ್ನು ತಾನು ಪೇಶ್ವೆ ಅಂತ ಹೇಳಿ ಘೋಷಣೆ ಮಾಡ್ಕೊಂತಾರ. ತಕ್ಷಣ ಬ್ರಿಟಿಷರು ಒಂದು ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಕಾನ್ಪುರದಲ್ಲಿದ್ದಂತಹ ನಾನಾ ಸಾಹೇಬನ ಮೇಲೆ ದಾಳಿಯನ್ನು ಮಾಡ್ತಾರು. ನಿಷ್ಠಾವಂತ ಸೇವಕ ಆಗಿದ್ದಂತಹ ಒಬ್ಬ ತಾತ್ಯಾ ಟೋಪಿ ಅವನನ್ನು ಕೂಡಿಕೊಳ್ತಾನೆ. ಆದರೆ ಬ್ರಿಟಿಷರು ಕಾನ್ಪುರವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ನಾನಾ ಸಾಹೇಬ ನೇಪಾಳಕ್ಕೆ ಓಡಿ ಹೋಗ್ತಾನೆ. ತಾತ್ಯಾ ಟೋಪಿ ಅವ ಅಲ್ಲಿಂದ ತಪ್ಪಿಸ್ಕೊಂಡ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೆ 1857ರೊಳಗ ಈಗಾಗಲೇ ಅವರೇನು ಭಾರತದ ಸಾಮ್ರಾಟ ಅಂತ ಹೇಳಿ ಘೋಷಣೆ ಮಾಡಿದ್ರು 2ನೇ ಬಹದ್ದೂರ್ ಶಾನ. 1857ರೊಳಗ ಈ ಬ್ರಿಟಿಷರು ಮತ್ತೆ ದೆಹಲಿಗೆ ಬರ್ತಾರ. ಅಲ್ಲಿ 2ನೇ ಬಹದ್ದೂರ್ ಶಾನನ್ನು ಬಂಧಿಸಿ ರಂಗೂನಿಗೆ ಗಡೀಪಾರು ಮಾಡಿ ದೆಹಲಿಯನ್ನು ಮತ್ತೆ ವಾಪಸ್ ಇವರು ಪಡ್ಕೊಂತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಬ್ರಿಟಿಷರು ಈ ಝಾನ್ಸಿಯ ರಾಣಿಯಾಗಿದ್ದಂತಹ ಲಕ್ಷ್ಮೀಬಾಯಿಗೆ ದತ್ತು ಪುತ್ರನನ್ನ ಮಾನ್ಯ ಮಾಡಿರುವುದಿಲ್ಲ. ಅದಕ್ಕಾಗಿ ಅವಳು ಸಹ ದಂಗೆಯನ್ನು ಹೇಳ್ತಾಳೆ ಇವರ ವಿರುದ್ಧ. ಅಂದ್ರೆ ಅವಳಿಗೆ ಗಂಡು ಮಕ್ಕಳು ಇಲ್ಲದೆ ಇರೋದ್ರಿಂದ ದತ್ತುಪುತ್ರನ ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಅವಳ ಆಸೆಗೆ ಇವರ ಕಾನೂನು ಅಡ್ಡಿಯಾಗಿದ್ದರಿಂದ ಅವಳು ಸಹ ದಂಗೆಯನ್ನು ಹೇಳ್ತಾಳೆ. ಅವಳನ್ನ ದಂಗೆಗೆ ಪ್ರಚೋದನೆ ನೀಡುತ್ತಿರುವವಳು ಅಂತ ಹೇಳಿ ಪರಿಗಣಿಸಿ ಹೆದರಿಸ್ತಾರ. ಅದಾದ್ಮೇಲೆ ಝಾನ್ಸಿಯಿಂದ ಹೊರಗೋಡಿಸ್ತಾರ ಅವಳನ್ನ. ಈ ಸಂದರ್ಭದೊಳಗ ತಾತ್ಯಾ ಟೋಪಿ ಬಂದು ಲಕ್ಷ್ಮೀಬಾಯಿಯನ್ನ ಸೇರ್ಕೊಂತಾನೆ. ಅವನ ಸಹಾಯದಿಂದ ಗ್ವಾಲಿಯರನ್ನ ಲಕ್ಷ್ಮೀಬಾಯಿ ವಶಪಡಿಸ್ಕೊಂಡ್ಲು. ತದನಂತರ ಅವರು ಪುನಃ ವಶಪಡಿಸಿಕೊಳ್ಳಲಿಕ್ಕೆ ಬ್ರಿಟಿಷರು ಬಂದಾಗ ಇವರಿಬ್ಬರ ನಡುವೆ ಒಂದು ಭೀಕರ ಕಾಳಗ ನಡೀತು. ಲಕ್ಷ್ಮೀಬಾಯಿ ವೀರಾವೇಶದಿಂದ ಹೋರಾಡ್ತಾನೆ ಮರಣವನ್ನ ಹೊಂದಿದ್ಲು 1858 ಜೂನ್ 17 ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಬಹುತೇಕ 1858 ಜುಲೈ ಹೊತ್ತಿಗೆ ಈ ಎಲ್ಲ ದಂಗೆಗಳು ಯಶಸ್ವಿಯಾದವು. ಇವ್ರನ್ನ ಎಲ್ಲ ಹತ್ತಿಕ್ಕುವಲ್ಲಿ ಈ ಬ್ರಿಟಿಷರು ಯಶಸ್ವಿಯಾದವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ದಂಗೆ ಯಾಕೆ ವಿಫಲ ಆಯ್ತು? ಅಷ್ಟೆಲ್ಲ ಮಂದಿ ಸೇರಿದ್ರು ಸಹ, ಅಷ್ಟೆಲ್ಲ ಒಗ್ಗಟ್ಟು ಅನ್ನುವಂಥದ್ದು ಕಂಡು ಬಂದರೂ ಸಹ, ಅಲ್ಲಲ್ಲಿ ಆ ಹೋರಾಟಗಳು ನಡೆದರೂ ಸಹ ಯಾಕೆ ವಿಫಲ ಆಯ್ತು ಇದು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನು ನಾವು ಕಾಣ್ತೀವಿ. ಅವುಗಳು ಅಂತಂದ್ರೆ, ಮೊದಲನೇದು ಬೆಂಬಲದ ಕೊರತೆ. ಇವರಿಗೆ ಬೆಂಬಲ ಇರಲಿಲ್ಲ. ಕೇವಲ ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ರಜಪೂತರಾಗಿರ್ಬೋದು, ಸಿಖ್ಖರು, ಬಂಗಾಲಿಗಳು, ಹೈದರಾಬಾದ್ ನಿಜಾಮ, ಪಟಿಯಾಲದ ನವಾಬ ಇವರೆಲ್ಲರೂ ಬ್ರಿಟಿಷರನ್ನು ಬೆಂಬಲಿಸಿದ್ರು. ಭಾರತೀಯ ಪಡೆಗಳಿಗೆ ಯಾರ ಬೆಂಬಲವೂ ಸಿಗಲಿಲ್ಲ. ಹಾಗಾಗಿ ಒಂದು ರೀತಿ ಬೆಂಬಲದ ಕೊರತೆ ಒಂದು ಕಾರಣ ಆಯಿತು. ಇನ್ನು ಎರಡನೇ ಕಾರಣ ಅಂತಂದ್ರೆ, ಸುಶಿಕ್ಷಿತ ಭಾರತೀಯರು ಹಳೆಯ ವ್ಯವಸ್ಥೆ ಮರಳಿ ಬರಬಹುದು ಅಂತ ಹೇಳಿ ಹೆದರಿ ಯಾರೂ ಬೆಂಬಲ ಕೊಡಲೇ ಇಲ್ಲ. ಇದೊಂದು ರೀತಿ ಬ್ರಿಟಿಷರಿಗೂ ಸಹ ಅನುಕೂಲ ಆಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮೂರನೇದು ಅಂತಂದ್ರೆ, ಈ ದಂಗೆಕೋರರಿಗೆ ಸರಿಯಾದ ಶಸ್ತ್ರಾಸ್ತ್ರಗಳಿರಲಿಲ್ಲ, ನಾಯಕತ್ವದ ಕೊರತೆ ಇತ್ತು, ಜೊತೆಗೆ ಸೂಕ್ತವಾದಂತಹ ಯೋಜನೆ ಇವರೊಳಗಿರಲಿಲ್ಲ. ಕೊನೆಗೆ ಏನಾಯಿತು ಅಂತಂದ್ರೆ, ಜಮೀನ್ದಾರರನ್ನ ಮತ್ತು ವ್ಯಾಪಾರಸ್ಥರನ್ನ ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಒಂದು ರೀತಿ ಈ ದಂಗೆ ವಿಫಲವಾಗಲಿಕ್ಕೆ ಕಾರಣ ಆಗಿತ್ತು. ಮತ್ತೊಂದು ಕಾರಣ ಅಂತಂದ್ರೆ, ಇದು ನಿರೀಕ್ಷಿತ ಯೋಜನೆಯನ್ನು ಹೊಂದಿರಲಿಲ್ಲ. ಅಂದ್ರೆ ಕ್ರಮಬದ್ಧವಾದ ಯೋಜನಾ ಸಹಿತವಾಗಿರಲಿಲ್ಲ, ಯೋಜನಾ ರಹಿತವಾಗಿತ್ತು. ಅಂದ್ರೆ 1857 ಮೇ 31 ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಸೈನಿಕರು ಅವಸರದೊಳಗಿದ್ರು. ಹಾಗಾಗಿ ಅದಕ್ಕಿಂತ ಮೊದಲನೇ ಈ ಯುದ್ಧವನ್ನ ಅಥವಾ ಈ ಹೋರಾಟವನ್ನ ಪ್ರಾರಂಭ ಮಾಡಿಬಿಟ್ಟಿದ್ರು. ಮತ್ತೊಂದು ಅಂತಂದ್ರೆ ಕಾರಣ, ಈ ದಂಗೆಕೋರೊಳಗ ಸಮಾನವಾದಂತಹ ಉದ್ದೇಶ ಇರಲಿಲ್ಲ. ಬ್ರಿಟಿಷರು ಯಾಕೆ ಗೆದ್ರು ಅಂತಂದ್ರೆ, ಅವರೊಳಗೆ ಸುಸಜ್ಜಿತ ಸೈನ್ಯ ಇತ್ತು, ಸಮರ್ಥ ದಂಡನಾಯಕರಿದ್ರು, ಶಸ್ತ್ರಾಸ್ತ್ರಗಳು ಸರಬರಾಜು ಚಲೋ ಇತ್ತು, ಜೊತೆಗೆ ಅವರಿಗೆ ಆರ್ಥಿಕ ಸಂಪನ್ಮೂಲಗಳಿತ್ತು ಮತ್ತು ಕೆಲವೊಂದಿಷ್ಟು ಉತ್ತಮವಾದಂತಹ ಈ ಟೆಲಿಗ್ರಾಫ್ ಮತ್ತು ರೈಲುಗಳ ಸೇವೆ ಅವರಿಗಿದ್ದರಿಂದ ಅವರು ಸುಲಭವಾಗಿ ಭಾರತೀಯರನ್ನ, ಯಾರು ದಂಗೆ ಎದ್ದಿದ್ರು ಅವರನ್ನು ಹತ್ತಿಕ್ಕುವಲ್ಲಿ
ಯಶಸ್ವಿಯಾದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಈ ದಂಗೆಯ ನಂತರ ಕೆಲವೊಂದಿಷ್ಟು ಪರಿಣಾಮಗಳಾಗ್ತಾವ. ಯಾವ್ಯಾವುದು ಆ ಪರಿಣಾಮಗಳು ಅಂತಂದ್ರೆ, ಮೊದಲನೇದು ಇಂಗ್ಲಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ಇದು ತೋರಿಸ್ಕೊಡ್ತು ಬ್ರಿಟಿಷರಿಗೆ. ಅಂದ್ರೆ ಬ್ರಿಟಿಷರು ಏನು ಅನ್ಕೊಂಡ್ರು ಅಂತಂದ್ರೆ, ಇವತ್ತಲ್ಲ ನಾಳೆ ಭಾರತೀಯರು ನಮ್ಮ ವಿರುದ್ಧ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡಬಹುದು ಅನ್ನುವಂಥದ್ದು ಒಂದು ಸಂದೇಶವನ್ನು ಭಾರತೀಯರು ಅವರಿಗೆ ರವಾನಿಸಿದ್ರು. ಎರಡನೇದು ಅಂತಂದ್ರೆ, ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಇದು ಅವರೊಳಗೆ ಏಕತೆಯನ್ನು ಮೂಡಿಸ್ತು. ಮತ್ತೊಂದು ಪರಿಣಾಮ ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯನ್ನು ರದ್ದುಗೊಳಿಸಿದ್ರು. ಇಂಗ್ಲೆಂಡ್ ರಾಣಿ ಭಾರತದ ಆಡಳಿತವನ್ನು ವಹಿಸಿಕೊಂಡ್ಳು. 1858 ಇಂಗ್ಲೆಂಡ್ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳ. ಆ ಘೋಷಣೆ ಅನ್ವಯ ಕೆಲವೊಂದು ಆಶ್ವಾಸನೆಗಳನ್ನು ನಮ್ಮ ಭಾರತೀಯರಿಗೆ ಕೊಡ್ತಾರೆ. ಯಾವ್ಯಾವುದು ಆ ಆಶ್ವಾಸನೆಗಳು ಅಂತಂದ್ರೆ, ಒಂದೇದು, ಬ್ರಿಟಿಷ್ ಸರ್ಕಾರ ಇನ್ನು ಮುಂದೆ ಯಾವ ರಾಜ್ಯನೂ ವಿಲೀನಗೊಳಿಸ್ಕೊಳ್ಳುವುದಿಲ್ಲ ಅನ್ನುವಂಥದ್ದು ಒಂದೇದು. ಎರಡನೇದು, ದತ್ತುಪುತ್ರರನ್ನು ಪಡೆಯುವ ಭಾರತೀಯ ಅರಸರ ಹಕ್ಕನ್ನು ಮಾನ್ಯ ಮಾಡ್ತೀವಿ ಅನ್ನುವಂಥದ್ದು. ಮೂರನೇದು, ಬ್ರಿಟಿಷ್ ಸರ್ಕಾರ ಭಾರತೀಯರ ಧಾರ್ಮಿಕ ನಂಬಿಕೆಗಳೊಳಗೆ ಹಸ್ತಕ್ಷೇಪ ಮಾಡುವುದಿಲ್ಲ ಅನ್ನುವಂಥದ್ದು. ಭಾರತೀಯರಿಗೆ ಆಡಳಿತದೊಳಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತೀವಿ ಅನ್ನುವಂತಹ ಈ 4 ಆಶ್ವಾಸನೆಗಳನ್ನು ಬ್ರಿಟಿಷ್ ರಾಣಿ 1858 ಘೋಷಣೆಯನ್ನು ಹೊರಡಿಸ್ತಾಳೆ. ಇದರ ಜೊತೆಗೆ ಮತ್ತೊಂದು ಪರಿಣಾಮ ಅಂತಂದ್ರೆ, ಮೊಘಲರ ಆಳ್ವಿಕೆ ಅನ್ನುವಂಥದ್ದು ಇಲ್ಲಿಗೆ ಕೊನೆಗೊಳ್ತದೆ. ಇವೆಷ್ಟು ಈ ಸಂಗ್ರಾಮದಿಂದ, 1857 ಸಂಗ್ರಾಮದಿಂದ ಉಂಟಾದಂತಹ ಪರಿಣಾಮಗಳು. 1857 ಕ್ರಾಂತಿಯನ್ನು ಸಿಪಾಯಿ ದಂಗೆಯಾಗಿ ಪ್ರಾರಂಭಗೊಂಡು ಇದ ನಂತರ ರಾಜರ ಹೋರಾಟ ಆಗಿ ಪರಿವರ್ತನೆ ಹೊಂದದ. ಬ್ರಿಟಿಷರಿಗೆ ಒಂದು ರೀತಿ ಭಾರತೀಯರು ಇಂದೆಲ್ಲ ನಾಳೆ ನಮ್ಮನ್ನು ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಮುಂದೆ ಬರ್ತಾರೋ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನು ಈ 1857 ದಂಗೆ ಕೊಡ್ತು. ಇದೇ ಮುಂದೆ ಅನೇಕ ಹೋರಾಟಗಳಿಗೆ ಒಂದು ರೀತಿ ಪ್ರೇರಣಾದಾಯಕ ಆಯಿತು ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಈ ಅಧ್ಯಾಯದಲ್ಲಿರುವಂತಹ ಮಾಹಿತಿ. ಇನ್ನು ಮುಂದಿನ ಅಧ್ಯಾಯ ಆರ್ಥಿಕತೆ ಮತ್ತು ಬ್ರಿಟಿಷ್ ಆಡಳಿತದ ಶಿಕ್ಷಣದ ಮೇಲೆ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಅನ್ನುವಂಥದ್ದು. ಇಲ್ಲಿ ಸೋರಿಕೆ ಸಿದ್ಧಾಂತದ ಬಗ್ಗೆ ನಾವು ನೋಡ್ತೀವಿ, ಮೆಕಾಲೆ ವರದಿ, ವುಡ್ನ ವರದಿ ಎನ್ನುವಂತಹ ಈ ವಿಚಾರಗಳ ಬಗ್ಗೆ ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿಲಿಕ್ಕಿದ್ದೇವೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.